ನಮಸ್ಕಾರ ಸ್ನೇಹಿತರೆ. ನಮ್ಮ ಔಷಧೀಯ ಕಳೆ ಸಸ್ಯಗಳ ಸರಣಿಯ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ನಮ್ಮ ಸುತ್ತಮುತ್ತ ಸಾಮಾನ್ಯವಾಗಿ ಬೆಳೆಯುವ ಆದರೆ ಅಪಾರ ಔಷಧೀಯ ಮಹತ್ವವನ್ನು ಹೊಂದಿರುವ ಮತ್ತೊಂದು ಅದ್ಭುತ ಕಳೆ ಸಸ್ಯವನ್ನು ಪರಿಚಯಿಸಿಕೊಳ್ಳಲಿದ್ದೇವೆ. ನಿಮ್ಮ ಪರದೆಯ ಬಲಭಾಗದಲ್ಲಿ ಕಾಣುತ್ತಿರುವ ಈ ಸಸ್ಯವೇ ಭೃಂಗರಾಜ. ಕನ್ನಡದಲ್ಲಿ ಸಾಮಾನ್ಯವಾಗಿ ಗರಗಡ ಸೊಪ್ಪು ಎಂದೇ ಕರೆಯಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಎಕ್ಲಿಪ್ಟಾ ಪ್ರಾಸ್ಟೇಟಾ. ಆಯುರ್ವೇದದಲ್ಲಿ ಭೃಂಗರಾಜವನ್ನು ಕೇಶರಾಜ ಅಥವಾ ಕೂದಲಿನ ರಾಜ ಎಂದು ಗೌರವಿಸಲಾಗುತ್ತದೆ. ಕೂದಲಿನ ಆರೈಕೆಯಷ್ಟೇ ಅಲ್ಲದೆ ವೃಕ್ಕತ್ತಿನ ಆರೋಗ್ಯ, ಚರ್ಮದ ಆರೈಕೆ ಮತ್ತು ದೇಹದ ಪುನರುಜ್ಜೀವನಕ್ಕಾಗಿ ಬಳಸುವ ಅನೇಕ ಆಯುರ್ವೇದ ಔಷಧಿಗಳಲ್ಲಿ ಈ ಸಸ್ಯವು ಪ್ರಮುಖ ಸ್ಥಾನ ಪಡೆದಿದೆ. ಹಾಗಾದರೆ ಸಾಮಾನ್ಯ ಕಳೆ ಸಸ್ಯವೆಂದು ಕಾಣುವ ಈ ಭೃಂಗರಾಜ ಏಕೆ ಆಯುರ್ವೇದದಲ್ಲಿ ಇಷ್ಟೊಂದು ಮಹತ್ವ ಪಡೆದಿದೆ? ಇದರ ಔಷಧೀಯ ವಿಶೇಷತೆಗಳೇನು? ಈ ವಿಡಿಯೋದಲ್ಲಿ ಇದರ ಭೌಗೋಳಿಕ ವಿತರಣೆ, ಹೆಸರಿನ ಅರ್ಥ, ರೂಪ, ಲಕ್ಷಣಗಳು, ಪ್ರಮುಖ ಫೈಟೋಕೆಮಿಕಲ್ಗಳು, ಆಯುರ್ವೇದ ಹಾಗೂ ಸಾಂಪ್ರದಾಯಿಕ ಬಳಕೆಗಳು ಮತ್ತು ವೈಜ್ಞಾನಿಕ ಮಹತ್ವವನ್ನು ಸರಳವಾಗಿ ಮತ್ತು ವೈಜ್ಞಾನಿಕವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ, ಪ್ರಕೃತಿಯ ಈ ಅಮೂಲ್ಯ ಔಷಧೀಯ ಸಸ್ಯವಾದ ಭೃಂಗರಾಜದ ಅದ್ಭುತ ಜಗತ್ತಿನೊಳಗೆ ಪ್ರವೇಶಿಸೋಣ. ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿಯು ಶೈಕ್ಷಣಿಕ ಮತ್ತು ವೈಜ್ಞಾನಿಕ ಅರಿವಿಗಾಗಿ ಮಾತ್ರ ಸಿದ್ಧಪಡಿಸಲಾಗಿದೆ. ಇದು ವೈದ್ಯಕೀಯ ಸಲಹೆ, ರೋಗ ನಿರ್ಣಯ ಅಥವಾ ಚಿಕಿತ್ಸೆಗೆ ಪರ್ಯಾಯವಲ್ಲ. ಭೃಂಗರಾಜ ಆಯುರ್ವೇದ ಮತ್ತು ಜಾನಪದ ವೈದ್ಯಕೀಯದಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದ್ದರೂ ಯಾವುದೇ ಕಾಯಿಲೆಗೆ ಸ್ವಯಂ ಔಷಧಿಯಾಗಿ ಬಳಸಬಾರದು. ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಸ್ಥಿತಿ ವಿಭಿನ್ನವಾಗಿರುವುದರಿಂದ ಇದರ ಪರಿಣಾಮವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಭೃಂಗರಾಜವನ್ನು ಔಷಧೀಯ ಉದ್ದೇಶಕ್ಕಾಗಿ ಬಳಸುವ ಮೊದಲು ಅರ್ಹ ವೈದ್ಯರು ಅಥವಾ ಆಯುರ್ವೇದ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಇದಲ್ಲದೆ ಪ್ರಕೃತಿಯಲ್ಲಿ ಈ ಸಸ್ಯವನ್ನೇ ಹೋಲುವ ಇತರೆ ಕಳೆ ಸಸ್ಯಗಳೂ ಕಂಡುಬರುತ್ತವೆ. ಆದ್ದರಿಂದ ಸರಿಯಾದ ಸಸ್ಯವನ್ನು ಗುರುತಿಸಿದ ನಂತರವೇ ಅದರ ಯಾವುದೇ ಬಳಕೆಯನ್ನು ಪರಿಗಣಿಸಬೇಕು. The information presented in this video is intended solely for the educational and scientific awareness. It is not a substitute for professional medicinal advice, diagnosis or treatment. Although Bhrungaraja has been used for centuries in Ayurveda and traditional folk medicine, it should not be used as a self-medication for any disease. Since every individual's health condition is different, its effect may also vary from person to person. Before using Bhrungaraja for any medicinal purpose, it is essential to consult a qualified physician or an Ayurvedic practitioner. Furthermore, several weed species found in nature closely resemble Bhrungaraja. Therefore, the plant should be accurately identified before considering any medicinal use. ಭೃಂಗರಾಜವು ಉಷ್ಣವಲಯ ಮತ್ತು ಉಪ-ಉಷ್ಣವಲಯದ ಬಹುತೇಕ ಎಲ್ಲರ ದೇಶಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಪ್ಯಾನ್ಟ್ರಾಪಿಕಲ್ ಸಸ್ಯ. ಭಾರತದಲ್ಲಿ ಕರ್ನಾಟಕ ಸೇರಿದಂತೆ ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಇದು ಮಳೆಗಾಲದಲ್ಲಿ ಹೊಲಗಳು, ಗದ್ದೆಗಳು, ತೇವಭರಿತ ಪ್ರದೇಶಗಳು, ರಸ್ತೆ ಬದಿಗಳು ಮತ್ತು ನೀರಿನ ಮೂಲಗಳ ಸುತ್ತ ಕಂಡುಬರುವ ಒಂದು ಪ್ರಮುಖ ಔಷಧೀಯ ಕಳೆ ಸಸ್ಯಗಳಲ್ಲಿ ಒಂದಾಗಿದೆ. ಇದರ ವೈಜ್ಞಾನಿಕ ಹೆಸರು ಎಕ್ಲಿಪ್ಟಾ ಪ್ರಾಸ್ಟೇಟಾ. ಇದು ಆಸ್ಟರೇಸಿ ಅಥವಾ ಸೂರ್ಯಕಾಂತಿ ಕುಟುಂಬಕ್ಕೆ ಸೇರಿದೆ. ಹಿಂದೆ ಇದನ್ನು ಎಕ್ಲಿಪ್ಟಾ ಅಲ್ಬಾ ಎಂಬ ಹೆಸರಿನಿಂದ ವ್ಯಾಪಕವಾಗಿ ಉಲ್ಲೇಖಿಸಲಾಗುತ್ತಿತ್ತು. ಆದರೆ ಆಧುನಿಕ ವರ್ಗೀಕರಣ ಮತ್ತು ಅಂತಾರಾಷ್ಟ್ರೀಯ ಸಸ್ಯ ನಾಮಕರಣ ನಿಯಮಗಳ ಪ್ರಕಾರ ಎಕ್ಲಿಪ್ಟಾ ಪ್ರಾಸ್ಟೇಟಾ ಎಂಬ ಹೆಸರೇ ಪ್ರಸ್ತುತ ಅಂಗೀಕೃತ ವೈಜ್ಞಾನಿಕ ಹೆಸರು. ಯಾವುದೇ ಸಸ್ಯದ ವೈಜ್ಞಾನಿಕ ಹೆಸರಿನ ಹಿಂದೆ ಅದರ ಬೆಳವಣಿಗೆ, ರೂಪಲಕ್ಷಣ ಅಥವಾ ಇತಿಹಾಸ ಅಡಗಿರುತ್ತದೆ. ಎಕ್ಲಿಪ್ಟಾ ಎಂಬ ಪದವು ಗ್ರೀಕ್ ಭಾಷೆಯ ಎಕ್ಲಿಪ್ಟೋ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಮರೆಯಾಗುವುದು, ಕಡಿಮೆಯಾಗುವುದು ಅಥವಾ ಅಳಿದು ಹೋಗುವುದು ಎಂಬುದು. ಈ ಸಸ್ಯದ ಸಣ್ಣ ಗಾತ್ರ ಮತ್ತು ಸೂಕ್ಷ್ಮ ಹೂಗಳನ್ನು ಆಧರಿಸಿ ಈ ಹೆಸರನ್ನು ನೀಡಲಾಗಿದೆ ಎಂದು ಸಸ್ಯಶಾಸ್ತ್ರಜ್ಞರು ಅಭಿಪ್ರಾಯಪಡುತ್ತಾರೆ. ಇನ್ನು ಇದರ ಜಾತಿನಾಮವಾದ ಪ್ರಾಸ್ಟೇಟಾ ಲ್ಯಾಟಿನ್ ಭಾಷೆಯ ಪದವಾಗಿದ್ದು ನೆಲದ ಮೇಲೆ ಹರಡಿಕೊಂಡು ಬೆಳೆಯುವುದು ಎಂದು ಅರ್ಥ ನೀಡುತ್ತದೆ. ಈ ಹೆಸರು ಸಸ್ಯದ ಕಾಂಡಗಳು ನೆಲಕ್ಕೆ ಹೊರಗೆ ಹರಡುವ ಬೆಳವಣಿಗೆಯ ಸ್ವಭಾವವನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತದೆ. ಇದರ ಸಂಸ್ಕೃತ ಹೆಸರು ಭೃಂಗರಾಜ. ಇಲ್ಲಿ ಭೃಂಗ ಎಂದರೆ ಜೇನು ನೊಣ ಅಥವಾ ಕಪ್ಪು ಬಣ್ಣದ ಕೀಟ.
ಮತ್ತು ರಾಜ ಎಂದರೆ ಶ್ರೇಷ್ಠ ಅಥವಾ ರಾಜ. ಪದಶಃ ಅರ್ಥದಲ್ಲಿ ಜೇನುನೊಣಗಳ ರಾಜ. ಆಯುರ್ವೇದದಲ್ಲಿ ಈ ಸಸ್ಯವು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಿ ಕೂದಲು ಆರೋಗ್ಯಕರವಾಗಿ ಮತ್ತು ಕಪ್ಪಾಗಿರಲು ಸಹಾಯಕವೆಂದು ನಂಬಿರುವುದರಿಂದ ಗೌರವಯುತ ಅರ್ಥದಲ್ಲಿ ಕೇಶರಾಜ ಅಥವಾ ಭೃಂಗರಾಜ ಎಂಬ ಹೆಸರು ಹೆಚ್ಚು ಪ್ರಸಿದ್ಧಿಯಾಗಿದೆ. ಸ್ನೇಹಿತರೆ, ಬನ್ನಿ ಈಗ ಭೃಂಗರಾಜ ಅಥವಾ ಗರಗಡ ಸೊಪ್ಪಿನ ರೂಪ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಎಕ್ಲಿಪ್ಟಾ ಪ್ರಾಸ್ಟೇಟಾ ಒಂದು ಏಕವಾರ್ಷಿಕ ಹಾಗೂ ಕೆಲವೊಮ್ಮೆ ಅಲ್ಪಕಾಲಿಕ ಬಹುವಾರ್ಷಿಕ ಮೂಲಿಕೆಯಾಗಿದೆ. ಸಸ್ಯವು ನೇರವಾಗಿ ಅಥವಾ ನೆಲದ ಮೇಲೆ ಹರಡಿಕೊಂಡು ಬೆಳೆಯುವ ಸ್ವಭಾವವನ್ನು ಹೊಂದಿದೆ. ಇದರ ಕಾಂಡ ಹಸಿರು ಬಣ್ಣದಲ್ಲಿದ್ದು ಸಿಲಿಂಡರ್ ಆಕಾರದಲ್ಲಿದೆ. ಕಾಂಡದ ಮೇಲ್ಮೈಯಲ್ಲಿ ಸೂಕ್ಷ್ಮ ಬಿಳಿ ರೋಮಗಳಿದ್ದು ನೆಲಕ್ಕೆ ತಾಗುವ ಗಂಟುಗಳ ಬಳಿ ಹೊಸ ಬೇರುಗಳು ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಗುಣದಿಂದ ಸಸ್ಯವು ವೇಗವಾಗಿ ಹರಡುತ್ತದೆ. ಭೃಂಗರಾಜದ ಎಲೆಗಳು ಸರಳವಾಗಿದ್ದು ಕಾಂಡದ ಮೇಲೆ ಎದುರಾಗಿರುವ ಜೋಡಿಗಳಲ್ಲಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ಇವುಗಳಿಗೆ ತೊಟ್ಟು ಇರುವುದಿಲ್ಲ ಅಥವಾ ಇದ್ದರೂ ಚಿಕ್ಕದಾಗಿರುತ್ತದೆ. ಎಲೆಗಳು ಉದ್ದವಾದ ಈಟಿಯಾಕಾರದ ಅಥವಾ ಉದ್ದನೆಯ ಅಂಡಾಕಾರದಲ್ಲಿವೆ. ಎಲೆಯ ಮೇಲ್ಭಾಗ ಮತ್ತು ಕೆಳಭಾಗ ಎರಡರ ಮೇಲೂ ಸೂಕ್ಷ್ಮ ರೋಮಗಳಿದ್ದು ಸ್ಪರ್ಶಿಸಿದಾಗ ಸ್ವಲ್ಪ ಒರಟಾದ ಅನುಭವವನ್ನು ನೀಡುತ್ತದೆ. ಹೂಗಳು ಬಹಳ ಸಣ್ಣದಾಗಿದ್ದು ಬಿಳಿ ಬಣ್ಣದ ತಲೆ ಹೂವಿನ ಅಂದರೆ ಕ್ಯಾಪಿಟುಲಮ್ ರೂಪದಲ್ಲಿ ಅರಳುತ್ತವೆ. ಪ್ರತಿಯೊಂದು ಹೂಗುಚ್ಛದ ಮಧ್ಯದಲ್ಲಿ ಕೊಳವೆಯಾಕಾರದ ಡಿಸ್ಕ್ ಫ್ಲಾರೆಟ್ಸ್ ಮತ್ತು ಹೊರಭಾಗದಲ್ಲಿ ನಾಲಿಗೆಯಾಕಾರದ ರೇ ಫ್ಲಾರೆಟ್ಸ್ ಹೂಗಳು ಹೊಂದಿರುತ್ತವೆ. ಭೃಂಗರಾಜದಲ್ಲಿ ಸಿಪ್ಸೆಲ ಎಂಬ ವಿಧದ ಸಣ್ಣ ಒಣ ಮತ್ತು ಒಂದೇ ಬೀಜವನ್ನು ಹೊಂದಿರುವ ಹಣ್ಣು ಕಂಡುಬರುತ್ತದೆ. ಇದರೊಳಗಿನ ಬೀಜಗಳು ಕಪ್ಪು ಅಥವಾ ಗಾಢ ಕಂದು ಬಣ್ಣದಲ್ಲಿದ್ದು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತವೆ. ಈ ಬೀಜಗಳು ಸುಲಭವಾಗಿ ಹರಡಿ ಹೊಸ ಸ್ಥಳಗಳಲ್ಲಿ ಮೊಳಕೆಯೊಡೆದು ಬೆಳೆಯುತ್ತವೆ. ಭೃಂಗರಾಜ ಸಸ್ಯದ ಔಷಧೀಯ ಗುಣಗಳಿಗೆ ಅದರಲ್ಲಿರುವ ಜೈವಿಕ ಸಕ್ರಿಯ ರಾಸಾಯನಿಕ ಸಂಯುಕ್ತಗಳು ಅಂದರೆ ಫೈಟೋಕೆಮಿಕಲ್ಗಳು ಪ್ರಮುಖ ಕಾರಣ. ಈ ಸಂಯುಕ್ತಗಳು ಉತ್ಕರ್ಷಣ ನಿರೋಧಕ, ಉರಿಯೂತ ನಿವಾರಕ, ವೃಕ್ಕತ್ವ ರಕ್ಷಕ, ಸೂಕ್ಷ್ಮಜೀವಿ ನಿರೋಧಕ ಹಾಗೂ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ವಿವಿಧ ಜೈವಿಕ ಕ್ರಿಯೆಗಳನ್ನು ಪ್ರದರ್ಶಿಸುತ್ತದೆ. ಭೃಂಗರಾಜದಲ್ಲಿ ಕಂಡುಬರುವ ಪ್ರಮುಖ ಫೈಟೋಕೆಮಿಕಲ್ಗಳ ಪಟ್ಟಿ ಇಲ್ಲಿದೆ ನೋಡಿ. ಆಯುರ್ವೇದದಲ್ಲಿ ಭೃಂಗರಾಜವನ್ನು ಅತ್ಯಂತ ಮಹತ್ವದ ರಸಾಯನ ಔಷಧೀಯ ಸಸ್ಯವೆಂದು ಪರಿಗಣಿಸಲಾಗಿದೆ. ಆಯುರ್ವೇದದ ಪ್ರಕಾರ ಇದು ಮುಖ್ಯವಾಗಿ ಪಿತ್ತ ಮತ್ತು ಕಫ ದೋಷಗಳನ್ನು ಸಮತೋಲನಗೊಳಿಸುವ ಗುಣವನ್ನು ಹೊಂದಿದ್ದು ವೃಕ್ಕತ್ತಿನ ಆರೋಗ್ಯ, ರಕ್ತ ಶುದ್ಧೀಕರಣ ಮತ್ತು ದೇಹದ ಪುನರುಜ್ಜೀವನಕ್ಕೆ ಸಹಾಯಕ ಎಂದು ನಂಬಲಾಗಿದೆ. ಭೃಂಗರಾಜವು ಕೂದಲಿನ ಆರೈಕೆಯಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಇದರ ಎಲೆಗಳಿಂದ ತಯಾರಿಸುವ ಭೃಂಗರಾಜ ತೈಲವನ್ನು ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡಲು, ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲು, ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆಗೊಳಿಸಲು ಮತ್ತು ತಲೆಹೊಟ್ಟಿನ ಆರೋಗ್ಯವನ್ನು ಕಾಪಾಡಲು ಸಾಂಪ್ರದಾಯಿಕವಾಗಿ ಬಳಸಲಾಗುತ್ತದೆ. ಇದರಿಂದಲೇ ಇದಕ್ಕೆ ಕೇಶರಾಜ ಅಥವಾ ಕೂದಲಿನ ರಾಜ ಎಂಬ ಹೆಸರು ಬಂದಿದೆ. ಜಾನಪದ ವೈದ್ಯಕೀಯದಲ್ಲಿ ಇದರ ಎಲೆಗಳ ರಸವನ್ನು ಕಾಮಾಲೆ, ವೃಕ್ಕತ್ತಿನ ತೊಂದರೆಗಳು, ಅಜೀರ್ಣ, ಚರ್ಮದ ಕಾಯಿಲೆಗಳು, ಸಣ್ಣ ಗಾಯಗಳು ಮತ್ತು ಕೀಟಗಳ ಕಚ್ಚುವಿಕೆಗೆ ಬಳಸುವ ಪದ್ಧತಿ ಹಲವೆಡೆ ಕಂಡುಬರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಇದರ ಕಷಾಯವನ್ನು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಹಾಗೂ ದೇಹಕ್ಕೆ ಶಕ್ತಿ ನೀಡುವ ಟಾನಿಕ್ನಂತೆ ಬಳಸಲಾಗುತ್ತದೆ. ಆಧುನಿಕ ವೈಜ್ಞಾನಿಕ ಅಧ್ಯಯನಗಳು ಭೃಂಗರಾಜದಲ್ಲಿರುವ ಅನೇಕ ಜೈವಿಕ ಸಕ್ರಿಯ ಸಂಯುಕ್ತಗಳು ಉತ್ಕರ್ಷಣ ನಿವಾರಕ, ವೃಕ್ಕತ್ವ ರಕ್ಷಕ, ಸೂಕ್ಷ್ಮಜೀವಿ ನಿರೋಧಕ ಮತ್ತು ಗಾಯ ಗುಣಪಡಿಸುವ ಗುಣಗಳನ್ನು ಹೊಂದಿರಬಹುದೆಂದು ಸೂಚಿಸಿವೆ. ಆದಾಗ್ಯೂ ಈ ಗುಣಗಳ ಪರಿಣಾಮಕಾರಿತ್ವ ಹಾಗೂ ಸುರಕ್ಷತೆಯನ್ನು ದೃಢೀಕರಿಸಲು ಇನ್ನೂ ಹೆಚ್ಚಿನ ಗುಣಮಟ್ಟದ ಕ್ಲಿನಿಕಲ್ ಅಧ್ಯಯನಗಳ ಅಗತ್ಯವಿದೆ. ಸ್ನೇಹಿತರೆ, ಭೃಂಗರಾಜವು ಆಯುರ್ವೇದದಲ್ಲಿ ಅತ್ಯಂತ ಪ್ರಸಿದ್ಧ ಔಷಧೀಯ ಸಸ್ಯವಾಗಿದ್ದು ವಿವಿಧ ಆರೋಗ್ಯ ಪ್ರಯೋಜನಗಳಿಗಾಗಿ ಶತಮಾನಗಳಿಂದ ಬಳಸಲಾಗುತ್ತಿದೆ. ಆದರೆ ಯಾವುದೇ ನೈಸರ್ಗಿಕ ಔಷಧಿಯಂತೆ ಇದನ್ನು ಎಲ್ಲರೂ ಬಳಸುವುದು ಸೂಕ್ತವಲ್ಲ. ಉದಾಹರಣೆಗೆ ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ಕಡಿಮೆ ರಕ್ತದೊತ್ತಡ ಇರುವವರು, ಮಧುಮೇಹ ಔಷಧಿ ತೆಗೆದುಕೊಳ್ಳುವವರು, ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿರುವವರು, ಅಲರ್ಜಿ ಇರುವವರು, ಸಣ್ಣ ಮಕ್ಕಳು ಹಾಗೂ ಋಕತ್ ಅಥವಾ ಮೂತ್ರಪಿಂಡದ ತೀವ್ರ ಕಾಯಿಲೆ ಇರುವವರು ಇದನ್ನು ಬಳಸುವಂತಿಲ್ಲ. ಈ ಮೇಲಿನ ಮುನ್ನೆಚ್ಚರಿಕೆಗಳು ಸಾಮಾನ್ಯ ವೈದ್ಯಕೀಯ ಸಲಹೆಗಳಾಗಿವೆ. ಯಾವುದೇ ಕಾಯಿಲೆಯ ಚಿಕಿತ್ಸೆಗೆ ಅಥವಾ ದೀರ್ಘಕಾಲದ ಬಳಕೆಗೆ ವೈದ್ಯರು ಅಥವಾ ಅರ್ಹ ಆಯುರ್ವೇದ ತಜ್ಞರ ಸಲಹೆಯೊಂದಿಗೆ ಮಾತ್ರ ಬಳಸುವುದು ಸುರಕ್ಷಿತ. ಸ್ನೇಹಿತರೆ,
ಒಟ್ಟಾರೆಯಾಗಿ ಹೇಳುವುದಾದರೆ ನಮ್ಮ ಸುತ್ತಮುತ್ತ ಬೆಳೆಯುವ ಪ್ರತಿಯೊಂದು ಸಸ್ಯವು ಕೇವಲ ಒಂದು ಕಳೆ ಸಸ್ಯವಲ್ಲ. ಅದರ ಹಿಂದೆ ಪ್ರಕೃತಿಯ ವಿಕಾಸದ ಇತಿಹಾಸ, ಶತಮಾನಗಳ ಸಾಂಪ್ರದಾಯಿಕ ಜ್ಞಾನ ಮತ್ತು ವೈಜ್ಞಾನಿಕ ಮಹತ್ವ ಅಡಗಿರಬಹುದು. ಭೃಂಗರಾಜ ಈ ಸತ್ಯವನ್ನು ನಮಗೆ ಮನವರಿಕೆ ಮಾಡುವ ಅತ್ಯುತ್ತಮ ಉದಾಹರಣೆಯಾಗಿದೆ. ಈ ಸಸ್ಯವು ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಪ್ರಕೃತಿಯನ್ನು ತಿಳಿದುಕೊಂಡಾಗ ಮಾತ್ರ ಅದರ ನಿಜವಾದ ಮೌಲ್ಯವನ್ನು ಅರಿಯಲು ಸಾಧ್ಯ. ಇಂದು ಸಾಮಾನ್ಯವಾಗಿ ಕಳೆ ಸಸ್ಯವೆಂದು ಕಾಣುವ ಒಂದು ಸಸ್ಯವೇ ನಾಳೆ ಹೊಸ ಔಷಧಿಗಳ ಸಂಶೋಧನೆಗೆ, ಆರೋಗ್ಯ ಸಂರಕ್ಷಣೆಗೆ ಅಥವಾ ವೈಜ್ಞಾನಿಕ ಆವಿಷ್ಕಾರಗಳಿಗೆ ದಾರಿದೀಪವಾಗಬಹುದು. ಆದ್ದರಿಂದ ಇಂತಹ ಸಸ್ಯಗಳನ್ನು ವೈಜ್ಞಾನಿಕ ದೃಷ್ಟಿಯಿಂದ ಅಧ್ಯಯನ ಮಾಡುವುದು, ಸಂರಕ್ಷಿಸುವುದು ಮತ್ತು ಜವಾಬ್ದಾರಿಯಿಂದ ಬಳಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಔಷಧೀಯ ಕಳೆ ಸಸ್ಯಗಳ ಸರಣಿಯ ಉದ್ದೇಶವೂ ಇದೇ: ನಮ್ಮ ಸುತ್ತಮುತ್ತ ಬೆಳೆಯುವ ಸಾಮಾನ್ಯ ಸಸ್ಯಗಳ ಅಸಾಮಾನ್ಯ ವೈಜ್ಞಾನಿಕ ಮಹತ್ವವನ್ನು ನಿಮ್ಮ ಮುಂದೆ ಪರಿಚಯಿಸುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಸ್ಯಗಳ ಬಗ್ಗೆ ಆಸಕ್ತಿ ಹೊಂದಿರುವ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸಸ್ಯ ವಿಜ್ಞಾನ, ಔಷಧೀಯ ಸಸ್ಯಗಳು ಮತ್ತು ಪ್ರಕೃತಿಯ ವೈಜ್ಞಾನಿಕ ರಹಸ್ಯಗಳನ್ನು ಸರಳ ಕನ್ನಡದಲ್ಲಿ ತಿಳಿಯಲು ಫಸಿ ಬಾಟ್ನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಔಷಧೀಯ ಸಸ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.